ಪ್ರಮುಖವಾಗಿ ಗಮನಿಸಬೇಕಾಗಿರುವುದು ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣ ದಿನಕ್ಕೊಂದೊಂದು ರೀತಿಯ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ರಾಜಕೀಯ ತಿರುವು ಪಡೆದುಕೊಂಡ ಬಳಿಕ ಹಲವು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಆ ಎಲ್ಲದರ ಕುರಿತು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಕೂಡ ಜಾಯಿನ್ ಆಗ್ತಿದ್ದಾರೆ. ಮೈಲಾರಿ ಬೆಳಗಾವಿಯಿಂದ ಜಾಯಿನ್ ಆಗ್ತಿದ್ದಾರೆ. ಅಮಿತ್ ಶಾ ಅವರು ಎಂಟ್ರಿ ಆಗ್ತಾ ಇದೆ ಇವತ್ತು ರಾಜ್ಯಕ್ಕೆ, ಅದು ಕೂಡ ಬೆಂಗಳೂರು ದಕ್ಷಿಣ ಲೋಕಸಭಾ ಅಖಾಡದಲ್ಲಿ ಭರ್ಜರಿ ಪ್ರಚಾರ ಆಗುತ್ತೆ. ಆ ಎಲ್ಲದರ ಕುರಿತು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸತೀಶ್ ಕೂಡ ಇದ್ದಾರೆ. ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್. ನಿಮ್ಮ ಸುದ್ದಿ ಬಂದಾಗ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ, ಮಾಹಿತಿ ಪಡೆದುಕೊಳ್ತೀವಿ. ಮೊದಲ ಸುದ್ದಿಯತ್ತ ಗಮನ ಕೊಡೋಣ. ಇಡೀ ರಾಜ್ಯಾದ್ಯಂತ ಕೂಡ ಧಗಧಗಿಸ್ತಾ ಇದೆ ನೇಹಾ ಹತ್ಯೆಯ ಕಿಚ್ಚು. ಸಹಜವಾಗಿ ರಾಜಕೀಯ ತಿರುವು ಪಡೆದುಕೊಂಡಿದೆ. ಬಿಜೆಪಿ ನಾಯಕರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ಅವರಿಗೆ ಸಾಂತ್ವನ ಹೇಳೋದು, ಬೆನ್ನಿಗೆ ನಿಂತ್ಕೊಳ್ಳೋದು, ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಮೂಲಕ ದೊಡ್ಡ ಮಟ್ಟದ ಹೋರಾಟ ಆಗ್ತಾ ಇದೆ. ಲವ್ ಜಿಹಾದ್ಗೆ ಪುಷ್ಟಿ ಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಅವ್ರು ಕೊಟ್ಟಿರುವಂತ ಒಂದು ಹೇಳಿಕೆ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಪ್ರಹ್ಲಾದ್ ಜೋಶಿ ಕೊಟ್ಟಿರುವ ಹೇಳಿಕೆ ಇದು. ಇಸ್ಲಾಂಗೆ ಮತಾಂತರ ಆಗದಿದ್ದಕ್ಕೆ ನೇಹಾ ಕೊಲೆ ಆಗಿದೆ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಕೊಟ್ಟಿರೋದು. ಇಸ್ಲಾಂಗೆ ಮತಾಂತರ ಆಗದೇ ಇದ್ದದ್ದಕ್ಕೆ ಎಕ್ಸಾಕ್ಟ್ಲಿ ಅವರು ಪ್ರೀತಿಸ್ತಾ ಇದ್ರು. ಆದ್ರೆ ಮದುವೆ ಆಗ್ಬೇಕು ಅಂತಂದ್ರೆ ಮತಾಂತರ ಆಗಬೇಕು ಅಂತ ಆತ ಹೇಳಿದನಂತೆ. ಹಾಗಂತ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ. ಪ್ರಹ್ಲಾದ್ ಜೋಶಿ ಅವರು ಹೇಳಿದಾಗ ಅವರ ತಂದೆ ಹಾಗೆ ಹೇಳಿದ್ರು ಅಂತ ಅವರು ಹೇಳ್ತಾರೆ. ಸದ್ಯ ಪ್ರಹ್ಲಾದ್ ಜೋಶಿ ಅವರು ಹಾಗಾದ್ರೆ ರಿಪಬ್ಲಿಕನ್ ಜೊತೆ ಮಾತನಾಡ್ತಾ ಏನ್ ಹೇಳಿದ್ರು, ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಯ್ತು, ಬನ್ನಿ ನೋಡ್ಕೊಂಡು ಬರೋ. ಅವ್ರ ತಂದೆ ಹೇಳಿಲ್ವಾ, ಅವಳನ್ನ ಕನ್ವರ್ಟ್ ಮಾಡಕ್ಕೆ ಪ್ರಯತ್ನ ಮಾಡಿದ್ರು, ಅವಳು ಇಲ್ಲ ಅಂದಿದ್ದಕ್ಕೆ ಮರ್ಡರ್ ಆಯಿತು ಅಂತ. ಈ ಆ್ಯಂಗಲ್ದಲ್ಲಿ ನೀವು ಇನ್ವೆಸ್ಟಿಗೇಷನ್ ಮಾಡಿಸ್ತೇನೆ ಅಂತ ಹೇಳೋದು ನಿಮ್ಮ ಧರ್ಮ ಅಲ್ವಾ ಮುಖ್ಯಮಂತ್ರಿಗಳೇ? ನಿಮ್ಮ ಪಾರ್ಟಿ ಕಾರ್ಪೊರೇಟರಿ, BJP ಕಾರ್ಪೊರೇಟರ್ ಆಗಿದ್ರೆ ಇನ್ನೇನಾಗ್ತಿತ್ತು ಅವ್ನು ಹಣೆ ಬರ. ಇದು ಕಾಂಗ್ರೆಸ್ ಪಾರ್ಟಿ ಕಾರ್ಪೊರೇಟರ್. ಆತ ನಮಗೆ ಹೇಳ್ತಾ ಇದ್ದಾನೆ ನ್ಯಾಯ ಒದಗಿಸ್ಕೊಡ್ರಿ ಜೋಶಿ ಅವರೇ. ನಾನು ಅವರು ಅಧಿಕಾರದಾಗ ಅದಾರಲ್ಲ, ಅವರಿಗೆ ಇಮಿಡಿಯೇಟ್ಲಿ ಮಾಹಿತಿ ಗೊತ್ತಾಕೈತಿ ಏನಂತೇಳಿ. ಅವ್ರ ಕಡೆ ಇದ್ದಲ್ಲೇ ಅವ್ರು ಅದನ್ನು ಹೇಳಿಕೆ ಕೊಡ್ತಾ ಇದ್ದಾರೆ. ಇದು ಲವ್ ಜಿಹಾದ್ ಅಂತ ಹೇಳ್ತಾ ಇದ್ದಾರೆ. ಅವರು ಅಧಿಕಾರದಾಗ ಅದಾರಲ್ಲ, ಅವರಿಗೆ ಇಮಿಡಿಯೇಟ್ಲಿ ಮಾಹಿತಿ ಗೊತ್ತಾಕೈತಿ ಏನಂತೇಳಿ. ಅವ್ರ ಕಡೆ ಇದ್ದಲ್ಲೇ ಅವ್ರು ಅದನ್ನು ಹೇಳಿಕೆ ಕೊಡ್ತಾ ಇದ್ದಾರೆ. ಇದು ಲವ್ ಜಿಹಾದ್. ಮತ್ತೊಂದು ಕಡೆ ನೇಹಾ ಮರ್ಡರ್ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆಯುತ್ತಾ ಇದೆ. ಇದೀಗ ಕಾಂಗ್ರೆಸ್ ಹಾಗೂ BJP ನಡುವೆ ಯಾವ ರೀತಿಯ ವಾಕ್ಸಮರ ಅಂತಂದರೆ, ಮತ್ತೊಂದು ಕಡೆ CID ಕೂಡ ಅಖಾಡಕ್ಕಿಳಿದಿದೆ. ಬರೀ ಇದರ ಬಗೆಗಿನ ಒಂದು ವಿಶೇಷ ರಿಪೋರ್ಟ್ ನಿಮ್ಮ ಮುಂದೆ. ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಭೀಕರ ಕೊಲೆ ಪೋಷಕರನ್ನ ನೋವಿನ ಕಡಲಿಗೆ ನೂಕಿದೆ. ಕೊಲೆ ನಂತರ ಫಯಾಜ್ ಹಾಗೂ ನೇಹಾ ಪ್ರೀತಿಸುತ್ತಿದ್ದರು ಎಂಬ ಗೃಹ ಸಚಿವರ ಹೇಳಿಕೆ ಮರ್ಡರ್ ಕೇಸ್ನ ದಿಕ್ಕನ್ನೇ ಬದಲಿಸಿದೆ. ಈಗ ಬೀಳಗಿ ಶಾಸಕ GT ಪಾಟೀಲ್ ನೇಹಾ ಪೋಷಕರ ಮೇಲೆಯೇ ಮಾತಿನ ಬಾಣ ಬಿಟ್ಟಿದ್ದಾರೆ. ಎಸ್, ನೇಹಾ ಸಾವಿನ ನ್ಯಾಯಕ್ಕಾಗಿ BJP ಬೀದಿಗಿಳಿದಿದೆ. ಆರೋಪಿ ಫಯಾಜ್ನನ್ನ ಗಲ್ಲಿಗೇರಿಸಬೇಕೆಂಬ ಆಕ್ರೋಶದ ಮಾತು ರಾಜ್ಯದ ಮೂಲೆ ಮೂಲೆಯಲ್ಲೂ ಕೇಳಿ ಬರ್ತಿವೆ. ಆದ್ರೆ ಕಾಂಗ್ರೆಸ್ ಮಾತ್ರ ನೇಹಾ ಫಯಾಜ್ ಪ್ರೀತಿಯ ಹಿಂದೆ ಬಿದ್ದಿದ್ದು. ಬಾಗಲಕೋಟೆ ಉಸ್ತುವಾರಿ ಸಚಿವ RB ತಿಮ್ಮಾಪುರ್ ಸಹ ಮತ್ತದೇ ಮಾತುಗಳನ್ನಾಡಿದ್ದಾರೆ. ನೋಡಿ, ಅವರೇ ತಪ್ಪು ಮಾಡಿದ್ರೆ ಅವರೇ ಲವ್ ಮಾಡಿದಾರೋ ಇಲ್ಲೋ ಅಂತಕ್ಕಂಥದ್ದು ಸುಮಾರು ಇನ್ಫಾರ್ಮೇಶನ್ ಅವ್ರಿಗೆ ಬಂದಿರುತ್ತೆ. ಅದನ್ನ ಅವ್ರು ಏನಾದ್ರು ಹೇಳಿರ್ಬೇಕು. ಇನ್ನು ತನಿಖೆ ಸ್ಟಾರ್ಟ್ ಆಗಿದೆ. ಸಂಪೂರ್ಣ ತನಿಖೆ ಆದ ನಂತರ ಸಂಪೂರ್ಣ ಮಾಹಿತಿ ಹೇಳ್ತೀವಿ. ಇದು ಸಚಿವರ ಮಾತಾದ್ರೆ ಕಾಂಗ್ರೆಸ್ ಶಾಸಕ GT ಪಾಟೀಲ್ ವರಸೆ ಬೇರೆಯದ್ದೇ ಇದೆ. ನೇಹಾ ಫಯಾಜ್ ಪ್ರೀತಿ ವಿಚಾರ ಯುವತಿಯ ಮನೆಯವರಿಗೆ ಗೊತ್ತಿತ್ತು. ಕೊಲೆಗೂ ಮೊದಲೇ ಫಯಾಜ್ ವಿರುದ್ಧ ದೂರು ನೀಡಬಹುದಿತ್ತು. ಆಗಲೇ ಕಂಪ್ಲೇಂಟ್ ನೀಡಿದ್ರೆ ಮಗಳ ಸಾವು ತಡೆಯಬಹುದಿತ್ತು ಎಂದು ಹೇಳಿದ್ದಾರೆ. ತಂದೆ ತಾಯಿಯಾಗಿ ಎಲ್ಲಾ ಘಟನೆ ಗೊತ್ತಿದೆ. ಫೋಟೋ ತೆಗೆದಿದ್ದಾರೆ, ನಿಮ್ಮ ಬಾಯಿ ಒಳಗೆ ಕೇಕ್ ತಿನ್ಸಿದ್ದಾರೆ, ಹೆಗಲ್ ಮೇಲೆ ಕೈ ಹಾಕಿದ್ದಾರೆ. ಇಂಥ ಫೋಟೋಗಳು ಬಂದು ಬರ್ತಾರೆ. ಅವ್ರವ್ರ ಮಧ್ಯದೊಳಗೆ ಸಂಬಂಧ ಇಲ್ಲ ಹೆಂಗೆ ಹೇಳ್ತೀವಿ. ಇದನ್ನು ತಿಳ್ಕೊಂಡು ತಂದೆ ಏನಾದ್ರು ಈಗ ಹುಡುಗ ಅಥವಾ ಹುಡುಗನ ಮನೆಯವರು ನಮ್ಮ ಮಗಳಿಗೆ ಮಾಡಕ್ಕೆ ಪೊಲೀಸ್ ಕಂಪನಿ ಕೊಟ್ಟಿಲ್ಲ. GT ಪಾಟೀಲ್ ಮಾತಿಗೆ ಇದೀಗ ಸಾರ್ವಜನಿಕ ವಲಯದಲ್ಲಿ ತೀವ್ರ ಟೀಕೆ ಕೇಳಿ ಬರ್ತಿದೆ. ಅಲ್ಲ ಸ್ವಾಮಿ, ಮಗಳ ಸಾವನ್ನ ಯಾವ ತಂದೆ ತಾಯಿಯಾದ್ರೂ ಊಹಿಸಿಕೊಳ್ಳಲಾಗುತ್ತಾ? ಸಾವಿನ ಮನೆಯಲ್ಲಿ ಇದೆಂತ ಮಾತು ಅಂತ ಪ್ರಶ್ನೆಗಳ ಮಳೆಗರೆದಿದ್ದಾರೆ.
ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.